ಉಂಡರೂ ಕರಗಲ್ಲ, ಬೇಸಾಯವೂ ಮರೆತಿಲ್ಲ. ನಾನು ನಿಮ್ಮ ರೈತನ ಮಗ. ಇವತ್ತಿನ ವಿಡಿಯೋದಲ್ಲಿ ಹಸುಗಳಿಗೆ ಯಾವ್ಯಾವ ಥರ ತಿಂಡಿ ಹಾಕಬೇಕು, ಯಾವ್ಯಾವ ತಿಂಡಿ ಹಾಕಿದ್ರೆ ಎಷ್ಟೆಷ್ಟು ಹಾಲು ಕರೀತದೆ, ತಿಂಡಿ ಬಗ್ಗೆ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇದು ಬಂದು ಜೋಳದ ನುಚ್ಚು ಅಂತ, ಮುಸ್ಕಿನ ಜೋಳನ ನುಚ್ಚು ಮಾಡೋದು. ಅದನ್ನು ಒಂದು ಹಸುಗೆ 10 ಲೀಟ್ರು ಹಾಲು ಕರಿ ಹಸಿಗೆ ಅರ್ಧ ಜಗ್ ಹಾಕಬೇಕು. ಅದರಿಂದ ಹಾಲು ಇಳುವರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇದು ಬಂದು ಚಕ್ಕೆ ಹಿಂಡಿ ಅಂತ ನೀವು ನೋಡ್ಬೋದು. ಇದನ್ನ ಹಾಕಿದ್ರೆ ಹಾಲು ಫ್ಯಾಟ್ ಬರುತ್ತೆ, ಹಸುಗೂ ಮೈಕಟ್ಟು ಚೆನ್ನಾಗಿರುತ್ತೆ. ಇದು ಬಂದು ಗೋಧಿ ಬೂಸ, 10 ಲೀಟ್ರು ಕರಿ ಹಸಿಗೆ ಒಂದು ಜಗ್ ಹಾಕಬೇಕು. ನೆಕ್ಸ್ಟು ಇದು ಬಂದು ಡೈರಿಲಿ ಕೊಡೋ ಫೀಡ್ಸು, ಅದನ್ನ ಹಾಕೋದು ಒಂದು 10 ಲೀಟ್ರು ಕರಿ ಹಸಿಗೆ ಒಂದು kg ಅಷ್ಟು ಹಾಕಬೇಕು. ಅದನ್ನ ಹಾಕೋದ್ರಿಂದ ಹಾಲಿರುವ ಇಳುವರಿ ಜಾಸ್ತಿ ಬರುತ್ತೆ ಮತ್ತು ಹಸುಗೂ ತುಂಬ ಒಳ್ಳೆಯದು. ಇದು ಬಂದು ರವೆ ಬೂಸ ಅಂತ, 10 ಲೀಟ್ರು ಕರಿ ಹಸಿಗೆ ಒಂದು ಜಗ್ಗಷ್ಟು ಹಾಕಬೇಕು. ಒಂದು ಜರ್ಮಿನೋ ಫೀಡ್ ಅಂತ, ಇದು ಹಸುಗೆ ತುಂಬ ಒಳ್ಳೆಯದು. ಇದು ಹಾಕಿದ್ರೆ ಹಾಲು ಇಳುವರಿನೂ ಜಾಸ್ತಿ ಬರುತ್ತೆ, ಹಸುಗೂ ತುಂಬ ಒಳ್ಳೆಯದು, ಫ್ಯಾಟು ಬರುತ್ತೆ. ಇದು ಬಂದು ಜರ್ಮಿನೋ SNF ಮ್ಯಾಕ್ಸ್ ಅಂತ, ಜರ್ಮಿನೋ ಫೀಡಲ್ಲಿ ಇನ್ನೊಂದು ಬ್ರ್ಯಾಂಚು. ಅದು ಹಾಕಿದ್ರೆ ಹಾಲು ಇಳುವರಿ ಬರುತ್ತೆ. ಇದೆರಡು ಹಾಕಿದ್ರೆ ಇದೆರಡು ಜೊತೆಲಿ ಹಾಕಬೇಕು. ಸೇಮ್ ಎರಡನ್ನೂ ಒಂದೇ ಥರ ಒಂದೇ ಕ್ವಾಲಿಟಿಲಿ ಹಾಕಿದ್ರೆ ಹಸುಗೆ ತುಂಬ ಒಳ್ಳೆಯದು, ಹಾಲು ಇಳುವರಿನೂ ಜಾಸ್ತಿ ಬರುತ್ತೆ, ಫ್ಯಾಟು ಬರುತ್ತೆ, ಹಸುಗೂ ಮೈಕಟ್ಟಿಗೆ ಒಳ್ಳೆಯದು. ಬಂದು ಕಡಲೆ ಒಟ್ಟು ಒಂದು ಹಸುಗೆ 2 kg ಅಷ್ಟು ಕ್ವಾಂಟಿಟಿ ಹಾಕಬೇಕು. ಇದು ಬಂದು ಉಪ್ಪು, ಹಸುಗೆ ತಿನ್ನೋಕ್ಕೂ ರುಚಿಯಾಗಿರಬೇಕು. ಮತ್ತು ಉಪ್ಪು ತಿಂದರೆ ನೀರನ್ನು ಜಾಸ್ತಿ ಕುಡಿತವೆ, ನೀರು ಜಾಸ್ತಿ ಕುಡಿದಷ್ಟು ಹಾಲು ಜಾಸ್ತಿ ಬರುತ್ತೆ. ತಿಂಡಿ ಹಾಕಿದ್ದೀನಿ, ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ, ಸರಿ ಮಾಡ್ಕೊತೀನಿ. ಹಂಗೆ ರೈತರನ್ನು ಬೆಳೆಸಿ, ರೈತನ ಮಗನೂ ಬೆಳೆಸಿ ಫ್ರೆಂಡ್ಸ್. ರೈತನ ತೋಳಿಗೆ ಕೊಡೋ ಜೀವ.